ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ಹೇಜಲ್ ನೋಡಿ ಹೊರಗಡೆ ನೋಡ್ತಾ ಕೂತ್ಕೊಂಡಿತ್ತು. ಯಾವುದೋ ಒಂದು ಬೆಕ್ಕು ಬಂದಿತ್ತು, ಅದಕ್ಕೋಸ್ಕರ ಅದು ಹಾಗೆ ಕೂಗ್ತಾ ಇತ್ತು. ಅದೇನೇ ಇದ್ರೂ ಸೂಕ್ಷ್ಮ ಕಣ್ಣಲ್ಲಿ ಎಲ್ಲನೂ ಗೊತ್ತಿಡಿಯುತ್ತೆ. ಅದು ನೈಟ್ ಆದರೂ ಯಾವುದಾದ್ರೂ ಒಂದು ಚಿಕ್ಕ ದಾಳಿಲಿ ಓಡಾಡಿದ್ರೂ ಗೊತ್ತಿಡಿಯುತ್ತೆ. ಅದು ನೋಡಿ ಹೇಗೆ ಕೂತ್ಕೊಂಡಿದೆ ವಿಂಡೋಲಿ. ಆಮೇಲೆ ಸೋಫಾ ಎಡ್ಜಲ್ಲೂ ಹೀಗೆ ಕೂತ್ಕೊಳ್ಳೋದು. ಅದು ಕೆಳಗಡೆ ಕೂತ್ಕೊಳ್ಳೋದೇ ಕಮ್ಮಿ. ಇದು ನಮ್ಮ ಹೇಜಲ್. ಯಾರಿಗೆಲ್ಲ ನಮ್ಮ ಕ್ಯಾಟ್ ಹಿಡಿಯೋ ವಿಡಿಯೋ ಇಷ್ಟ ಆಗುತ್ತೆ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಮನೆಯಲ್ಲಿ ಕ್ಯಾಟ್ಸ್ ಹಾಕಿದ್ದೀರಾ ಅವ್ರು ಕೂಡ ಕಮೆಂಟ್ ಮಾಡಿ. ನಮ್ಮ ಹೇಜಲ್ ಅಲ್ಲದೆ ಇನ್ನೂ ಒಂದು 2-3 ಕ್ಯಾಟ್ ಇದೆ. ಆ ಕ್ಯಾಟ್ದು ಕೂಡ ವಿಡಿಯೋ ಹಾಕ್ತಾ ಇರ್ತೀನಿ. ರೋಸಿ ಮತ್ತು ಇನ್ನೊಂದು 2-3 ಇದೆ ಬೆಕ್ಕು. ಅವೆಲ್ಲ ವಿಡಿಯೋ ಅವಾಗವಾಗ ಹಾಕ್ತಾ ಇರ್ತೀನಿ. ಎಲ್ಲರೂ ನೋಡಿ. ನೋಡಿ ಅದು ಎಲ್ಲಿದೆ ಊಟ? ಎಲ್ಲಿದಮ್ಮ? ತನ್ನ ಊಟದ ಪ್ಯಾಕೆಟ್ ನೋಡಿ ಹೇಗೆ ಮಾಡ್ತಾಯಿದೆ. ಹಸಿವಾಗ್ಬಿಟ್ಟಿದೆ ಅದಕ್ಕೋಸ್ಕರ ಎಲ್ಲಿದೆ ಊಟ? ಅದಕ್ಕೆ ಬೇಗ ಹಾಕಬೇಕಂತ ನೋಡ್ತಾ ಇದೆ. ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಹಾಕೋವರೆಗೂ ಬಿಡಲ್ಲ ಅದು. ಹಾಕಿದ ಮೇಲೆ ತಿಂದು ಸುಮ್ಮನೆ ಕೂತ್ಕೊಳ್ಳುತ್ತೆ. ನೋಡಿ ಇದಕ್ಕೆ ಮಿಯಾವ್ ಅಂತ ತರ್ತೀನಿ. ವಿಸ್ಕಸ್ ಕೂಡ 2 ತರಿಸ್ತೀನಿ ಇದಕ್ಕೆ. ಫುಡ್ಡು, ಪೆಟ್ ಫುಡ್ಡು. ನೋಡಿ ಹೇಗೆ ಅದರ ಮುಂದೆ ಕೂತ್ಕೊಂಡಿದೆ. ಎಲ್ಲಿದೆ ಮಾ ಊಟ? ಎಲ್ಲಿದೆ ಕಂದ? ಯಾರೆಲ್ಲ ನಮ್ಮ ಹೇಜಲ್ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡಿ. ಬಂಗಾರಿಗೆ ಊಟ ಬೇಕು. ಬಂಗಾರಿಗೆ ಊಟ ಬೇಕು. ನೋಡಿ ಅದಕ್ಕೆ ಊಟ ಹಾಕಬೇಕು ಹೇಗೆ ಮಾಡ್ತಾಯಿದೆ. ಹಾಗೆ ನಮ್ಮ ಮನೆ ಹತ್ರ ನಾಯಿಗಳು. ನಾವು ಬರುವಾಗ ಇಷ್ಟು 6 ನಾಯಿಗಳು ಮರಿಗಳಿದೆ. ಆ ಡ್ರೈ ಫ್ರೂಟ್ ರೋಸಿಗೆ ಹಾಕಿ ಉಳಿಸಿರ್ತೀನಲ್ಲ ಡ್ರೈ ಫ್ರೂಟ್ನ, ಇವು ಕೂಡ ತಿಂತವೆ. ನೋಡಿ ಎಲ್ಲವಕ್ಕೂ ಹಾಕಿದ್ದೆ. ಅವಕ್ಕೂ ಗೊತ್ತು ನಾ ಬಂದ ತಕ್ಷಣ ಬಂದುಬಿಡ್ತವೆ. ವಾಕಿಂಗಿಂದ ಬರುವಾಗ ಎಲ್ಲನೂ ಅವಕ್ಕೆ ಈ ಡ್ರೈ ಫುಡ್ ಹಾಕ್ಬೇಕು ಕ್ಯಾಟ್ದು. ನೋಡಿ ಹೇಗೆ ತಿಂತಾ ಇದ್ದಾವೆ. 6 ಮರಿಗಳಿದ್ವು. ಇವು ಸ್ವಲ್ಪ ಈಗ ದೊಡ್ಡವಾಗಿದ್ದಾವೆ. ಒಂದು ಸೆಕೆಂಡಲ್ಲಿ ಖಾಲಿ ಮಾಡಿಬಿಡುತ್ತೆ ಎಲ್ಲ ಹಾಕಿದರೆ ಡ್ರೈ ಫ್ರೂಟ್ನ. ನೋಡಿ ನಮ್ಮ ಹೇಜಲ್ ಮ್ಯಾಟ್ ಮೇಲೆ ಕೂತ್ಕೊಂಡಿದ್ದೆ ಇವತ್ತು. ಹಾಗೆ ಮನೆಯಲ್ಲಿ ಓಡಾಡ್ತಾ ಇರುತ್ತೆ. ಇಲ್ಲಾಂದರೆ ಒಂದು ಕಡೆ ಹೋಗಿ ಮಲಗಿರುತ್ತೆ ಅದು ಚಳಿಗೆ. ಒಂದೊಂದು ಸಲ ಅದು ಎಲ್ಲಿ ಮಲಗಿದೇನೋ ಗೊತ್ತಾಗಲ್ಲ ನನಗೆ. ಆಮೇಲೆ ಕೂಗಿದ ಮೇಲೆ ಬರುತ್ತೆ. ನೋಡಿ ಹೇಗೆ ಕೂತ್ಕೊಂಡಿದೆ. ಹೊರಗಡೆಯಿಂದ ಬಂದರೆ ಹಿಂಗೆ ಕೂತ್ಕೊಳ್ಳುತ್ತೆ. ನನ್ನ ಮುಂದೆನೇ ಕೂತ್ಕೊಂಡಿರುತ್ತೆ. ಏನು ನೋಡ್ತಾ ಇದೆಯಾ ಅಲ್ಲಿ?
ನೋಡಿ ಕಿಟಕಿಲಿ ನೋಡ್ತಾ ಕೂತ್ಕೊಂಡಿದೆ ವಿಂಡೋಲಿ. ಅಲ್ಲೆಲ್ಲ ನಾಯಿಗಳು ಓಡಾಡ್ತಿರ್ತವೆ ಹೊರಗಡೆ, ಅಥವಾ ವೆಹಿಕಲ್ ಓಡಾಡಿದ್ರು ನೋಡ್ತಾ ಇರುತ್ತೆ. ಒಟ್ಟು ಅದು ಏನಾದರೂ ಓಡ್ತಾ ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕದು. ಅಲ್ಲೇ ಒಂದು ಹಾಫ್ ಆನ್ ಅವರ್ 1 ಅವರ್ ಕೂತ್ಕೊಳ್ಳುತ್ತೆ ಕಿಟಕಿ ಹತ್ರನೇ. ಅದಕ್ಕೆ ಅದೇ ಟೈಮ್ ಪಾಸು. ಹೊರಗಡೆ ಎಲ್ಲೂ ಬಿಡಲ್ಲ ಆಚೆ. ಇದನ್ನು ಮನೆಯಲ್ಲೇ ಇರುತ್ತೆ, ಮನೆಯಲ್ಲೇ ಓಡಾಡುತ್ತೆ ಅಷ್ಟೇ. ಆಚೆ ಎಲ್ಲ ಬಿಟ್ಟರೆ ನಾಯಿಗಳು ಇರುತ್ತವೆ, ಅದಕ್ಕೆ ನನಗೂ ಆಚೆ ಬಿಡೋಕ್ಕೆ ಭಯ. ನಾಯಿ ಎಲ್ಲ ಕಚ್ಚಿದ್ರೆ ಏನು ಮಾಡೋದು ಅಂತ ಭಯ ಆಗುತ್ತೆ. ನೋಡಿ ಹೇಗೆ ನೋಡ್ತಾ ಇದೆ. ಯಾರಿಗೆಲ್ಲ ನಮ್ಮ ಹೇಸಲ್ ವಿಡಿಯೋ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಈ ಹೇಸಲ್ ವಿಡಿಯೋ ಇನ್ನೇನು ಮಾಡಲ್ಲ, ಬರೀ ಮನೇಲಿ ಓಡಾಡುತ್ತೆ, ಅದನ್ನೇ ವಿಡಿಯೋ ಮಾಡಿರ್ತೀನಿ ಅಷ್ಟೇ. ಇದ್ರ ಬಗ್ಗೆ ಏನಾದರೂ ಕೇಳೋದಾದರೆ ಕಮೆಂಟ್ ಮಾಡಿ. ನೋಡಿ ಎಲ್ಲ ಕಡೆ ನೋಡ್ತಾ ಇರಬೇಕು, ಕೂತ್ಕೊಂಡ್ರೆ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಆ ಕಡೆ ಈ ಕಡೆ ನೋಡ್ತಾನೆ ಇರುತ್ತೆ. ಮಕ್ಕಳು ಎತ್ಕೊಂಡ್ರು ಕೂಡ ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ. ತುಂಬ ಫ್ರೆಂಡ್ಲಿ ಬೆಕ್ಕಿದು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.